ಬರಲಿಲ್ಲ ಸೈಗಿಟ್ಕೊ ಬರಲಿಲ್ಲ ಸೈಗಿಟ್ಕೊ. ನಮಸ್ತೆ ವೀಕ್ಷಕರೇ, ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಒಂದು ಗೋಬಿ ತೊಗೊಂಡಿದ್ದೀನಿ. ಏನು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಇರ್ಬೋದೇನೋ. ಈ ಗೋಬಿ ಮಂಚೂರಿ ಮಾಡೋಣ ಅಂತ ನಾನು ಇದನ್ನು ಸಣ್ಣಗೆ ಪೀಸ್ ಮಾಡಿ ನಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ನಾನು ಉಪ್ಪು ಅರಿಶಿನ ಹಾಕ್ಬಿಟ್ಟು ನೀರಲ್ಲಿ ಒಂದೇ ಒಂದು ಕುದಿ ಮಾಡಿಸ್ಕೊತೀನಿ. ಯಾಕೆ ಅಂದರೆ ಇದು ಸ್ವಲ್ಪ ಹುಳ ಎಲ್ಲ ಇರುತ್ತೆ ಮತ್ತು ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅಂತೇಳಿ ನಾನು ಒಂದೇ ಒಂದು ಮಾಡಿಕೊಂಡು ನೋಡಿ ಇದಾಗಿದೆ. ಈಗ ನಾನು ಇದನ್ನು ತಕ್ಕೊತೀನಿ. ಈಗ ಒಂದು ಜಾಲರಿಗೆ ಹಾಕ್ಕೊಂಡು ಅದಕ್ಕೆ ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಈ ಥರ ತಕ್ಕೊಂಡು ನಾನು ತಣ್ಣಗಾಗಲಿ ಅಷ್ಟೊತ್ತಿಗೆ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಒಂದು ಇದಕ್ಕೆ ಮಸಾಲೆನ ತೋರಿಸ್ತೀನಿ ವೀಕ್ಷಕರೇ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದೆರಡು ಸ್ಪೂನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಇದು ಒಂದೆರಡು ಸ್ಪೂನು ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೆ, ಅಚ್ಚ ಖಾರದ ಪುಡಿ. ಮತ್ತು ಇದಕ್ಕೆ ಮೈದಾ ಹಿಟ್ಟು ಸೇರಿಸ್ತೀನಿ. ಮೈದಾ ಹಿಟ್ಟು ಒಂದು 2 ಸ್ಪೂನ್ ಸೇರಿಸ್ತೀನಿ. ನಾನಿಲ್ಲಿ ಉಪ್ಪು ತೊಗೊಂಡಿದ್ದು ನೋಡಿ, ರುಚಿಗೆ ಉಪ್ಪು ಹಾಕ್ಕೊತೀನಿ. ಮೈದಾ ಹಿಟ್ಟು ಒಂದು 2 ಸ್ಪೂನ್ ಸೇರಿಸ್ತೀನಿ ನಾನು. ನೋಡಿ ಇದು ಇದಕ್ಕೆ ಗೋಬಿ ಮಂಚೂರಿಗೆ ಬೈಂಡಿಂಗಿಗೆ ನಾನು ಹಾಕ್ಕೊತಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತೀನಿ ನಾನು. 1 ಸ್ಪೂನ್ ಇದೆ, ಇದನ್ನು ಹಾಕಿ ಸೇರಿಸ್ತೀನಿ ನಾನು. ನಾನೇನು ಮಾಡಿ ಇಟ್ಕೊಂಡಲ್ಲ, ಅವಾಗ ನಾನು ಪೇಸ್ಟ್ ಎಲ್ಲ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಇದಿದೆ, ಕಾಳು ಮೆಣಸಿದೆ, ನಾನು ಅದನ್ನು ಸ್ವಲ್ಪ ಸೇರಿಸ್ತೀನಿ, ಒಂದು ಅರ್ಧ ಸ್ಪೂನು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ನಾನು ಫುಡ್ ಕಲರ್ ಸೇರಿಸ್ತೀನಿ. ನಮ್ಮ ಮೊದಲು ಇವಾಗ ಏನೋ ಹಾಕೋಂಗಿಲ್ಲ, ರೂಲ್ಸ್ ಇದೆ, ಬಟ್ ನಾನು ಆವಾಗಲೇ ತಂದಿಟ್ಕೊಂಡಿದ್ದೆ ಇದನ್ನು. ಹಾಗಾಗಿ ಒಂದೇ ಒಂದು ಚಿಟಿಕೆ ಸೇರಿಸ್ತೀನಿ. ಇಷ್ಟು ಸಾರೇ ಸಾಕಾಗುತ್ತೆ. ಇವಾಗ ಒಂಚೂರು ನೀರು ಹಾಕಿ ಕಲಿಸ್ಕೊಳ್ಳೋಣ, ಒಂದು ಪೇಸ್ಟ್ ಥರ. ನೋಡಿ ಒಂದು ಅಷ್ಟು ಕಲಿಸ್ಕೊಂಡ್ರೆ ನಮಗೆ ಗೋಬಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ ನಮ್ಗೆ ಸರಿ ಹೋಗುತ್ತೆ. ನೋಡಿ ನಿಮಗೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಮೈದಾ ಹಿಟ್ಟು ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಬೋದು. ನೋಡಿ ಈಗ ಸೇರಿಸಿ. ನೋಡಿ ಈ ಥರ ಬಂದಿದೆ ಸ್ಟ್ರಕ್ಚರು. ನನಗೆ ಇನ್ನೂ ಸ್ವಲ್ಪ ಕಾರ್ನ್ ಫ್ಲೋರ್ ಬೇಕು ಅನಿಸುತ್ತೆ, ನಾನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಗೋಬಿ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಒಂಚೂರು ಬ್ಯಾಟರ್ ರೆಡಿಯಾಗಿದೆ. ನಾನು ಇದಕ್ಕೊಂದು ಸ್ವಲ್ಪ ಸೋಯಾ ಸಾಸ್ ಸೇರ್ಕೊತೀನಿ. ಆಮೇಲೆ ನಾನು ಅದಕ್ಕೂ ಒಗ್ಗರಣೆ ಮಾಡುವಾಗಲೂ ಹಾಕ್ತೀನಿ. ಇದಕ್ಕೊಂದು 1/4 ಸ್ಪೂನಷ್ಟು ಸೋಯಾ ಸಾಸ್ ಸೇರ್ತೀನಿ. ಹಾಗಾಗಿ ಅದು ಫ್ಲೇವರು ಚೇಂಜ್ ಆಗುತ್ತೆ. ನೋಡಿ ನಾನು ಬಸ್ತು ಇಟ್ಕೊಂಡಿದ್ದೀನಲ್ಲ, ನಾನು ಉಪ್ಪು ಅರಿಶಿನದ ಪುಡಿ ಹಾಕಿ ನಾನು ಬೇಯಿಸ್ಕೊಂಡಿದ್ದೆ, ಅದನ್ನ ಈ ಕಡೆ ಸೇರಿಸ್ತೀನಿ. ನೋಡಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ಬಿಟ್ಟು ಒಂದು 2 ನಿಮಿಷ ಹಂಗೆ ಇಡೋಣಂತೆ. ಅದು ಒಂಚೂರು ಸೆಟ್ಟಾಗಲಿ ಮಸಾಲೆ. ಆಮೇಲೆ ನಾವು ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡ್ಕೊಂಡಂತೆ ಒಂದೊಂದೇ ನಾವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೊಬೇಕು, ಇಲ್ಲಾಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಎಲ್ಲ ಅಂಟ್ಕೊಳ್ಳೋ ಒಂದು ಇದಿರುತ್ತೆ. ಹಂಗಾಗಿ ಒಂದೊಂದೇ ಹಾಕ್ಬಿಟ್ಟು ಬಿಡಿಯಾಗಿ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಂಗಾಗುತ್ತೆ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಇದಕ್ಕೆ ನಾನು ಈಗ ಎಣ್ಣೆ ಇಟ್ಟು ನಾನು ಕಾಯಿಸ್ಕೊಂಡು ನಾನೊಂಚೂರು ಫ್ರೈ ಮಾಡ್ಕೊತೀನಿ. ಈಗ ರೆಡಿಯಾಗಿದೆ ಇದು. ನೋಡಿ ನಾನೀಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದನ್ನು ಇನ್ನೊಂದೇ ಸೇರಿಸ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಊರಿನಲ್ಲೇ ಇರಲಿ, ಯಾಕೆ ಅಂತ ಹೇಳಿದ್ರೆ ಸಣ್ಣ ಊರಿನ ಇಟ್ಬಿಟ್ಟು ಇದು ಎಣ್ಣೆ ಜಾಸ್ತಿ ಹೇಳ್ಕೊಳ್ಳುತ್ತೆ. ಹಾಗಾಗಿ ದೊಡ್ಡ ಊರಿನಲ್ಲೇ ಇದ್ದೇ ಇರಬೇಕು. ಇದಕ್ಕೆ ಒಂದು ಈರುಳ್ಳಿನ ಇನ್ನೊಂದಿದೆ ಒಗ್ಗರಣೆ ಮಾಡ್ಬೇಕಾದ್ರೆ ಈರುಳ್ಳಿ ಹೂವು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಈರುಳ್ಳಿ ಹೂವು ನನಗೆ ಸಿಗಲಿಲ್ಲ, ಹಾಗಾಗಿ ನಾರ್ಮಲಾಗಿ ನಾನು ಈರುಳ್ಳಿನೇ ಹಾಕ್ತಾಯಿದ್ದೀನಿ. ನಿಮಗೆ ಸಿಕ್ಕಿದ್ರೆ ನೀವು ಈರುಳ್ಳಿ ಹೂವನ್ನೇ ಸೇರಿಸ್ಕೊಬೋದು. ಇದಾಗಲಿ.
ಒಂದು ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಅದನ್ನು ಸೌಟ್ ಹಾಕೋದು ಬೇಡ. ಏಕೆ ಅಂತ ಹೇಳಿದ್ರೆ ಈಗ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಂಗಾಗಿ ಒಂದು ಸ್ವಲ್ಪ ಬೇಯಲಿ, ಅದು ಬೆಂದಾಗ ಗೊತ್ತಾಗುತ್ತೆ ನಮಗೆ ಯಾವ ಥರ ಬೆಂದಿದೆ ಅಂತೇಳಿ, ಹದ ಬಂದಿದೆ ಅಂತ. ಆ ಟೈಮಲ್ಲಿ ನಾವು ತಿರುಗಿಸಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಇದು ನನ್ನ ಬಾಣಲಿ ಎಣ್ಣೆ ಒಂದು ಅರ್ಧ ಸೌಟು ಇಲ್ಲ, ಇದು ಇನ್ನೂ ಕಡಿಮೆ ಇದೆ. ಒಂದು 2-3 ಟೇಬಲ್ ಸ್ಪೂನ್ ಇರ್ಬೋದು, 3 ಟೇಬಲ್ ಸ್ಪೂನ್ ಇದೆ. ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಫ್ರೈ ಮಾಡ್ಕೊಡೋಣ ಸ್ವಲ್ಪ. ನಾನು ಅದೇ ಬಾಣಲಿಗೆ ಸೇರಿಸಿರೋದ್ರಿಂದ ಈ ಸಣ್ಣ ಸಣ್ಣ ಪುಡಿ ಇದೆ, ಏನು ಅಂದ್ಕೊಬೇಡಿ. ನೋಡಿ, ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿ ಸೇರಿಸ್ತೀನಿ. ಈರುಳ್ಳಿ 1-2 ಹಸಿಮೆಣಸಿನಕಾಯಿ ಸೇರಿಸ್ತೀನಿ. ನಾನು ಇದೊಂದು ಗಾರ್ನಿಷ್ ಸ್ವಲ್ಪ ಇಟ್ಕೊತೀನಿ. 2 ಈರುಳ್ಳಿ ಹೆಚ್ಕೊಂಡಿದೆ, ಸ್ವಲ್ಪ ಗಾರ್ನಿಷ್ ಸ್ವಲ್ಪ ಇಟ್ಕೊತೀನಿ. ನಾನು ಈ ಸೇರಿಸಿ ಮಾಡ್ಕೊಂಡು ಸ್ವಲ್ಪ ಟೇಸ್ಟಿಗೆ ಉಪ್ಪು ಸೇರಿಸ್ತೀನಿ, ಒಂದು ಚಿಟಿಕೆ. ಸ್ವಲ್ಪ ಉಪ್ಪು ಸೇರಿಸ್ತೀನಿ. ನೋಡಿ, ಇದರಲ್ಲಿ ಒಗ್ಗರಣೆ ಸಪ್ಪೆ ಬಂದ್ಬಿಡುತ್ತೆ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಆಗಿದೆ. ಈ ಟೈಮ ಸಾಸ್ಗಳು ಸೇರಿಸ್ಕೊಳ್ಳೋಣ. ಇದು ಮೇಯ್ನ್ ಬೇಕಾಗಿರೋದೇ ಸಾಸ್ಗಳು. ನೋಡಿ, ನಾನಿಲ್ಲಿ ವಿನೆಗರ್ ಇದು ಸೋಯಾ ಸಾಸ್ ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ ಇದೆ. ಮತ್ತು ಟೊಮೊಟೊ ಕೆಚಪ್ ಸೇರಿಸ್ತಾ ಇದ್ದೀನಿ, ಅದು 1 ಸ್ಪೂನ್ ಇದೆ. ಮತ್ತು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಇದು 1 ಸ್ಪೂನ್ ಇದೆ, 1 ಸ್ಪೂನ್ ಇದೆ ರೆಡ್ ಚಿಲ್ಲಿ ಸಾಸು. ಮತ್ತು ಗ್ರೀನ್ ಚಿಲ್ಲೀಸು ಇದು 1 ಸ್ಪೂನ್ ಇದೆ. ಇದೆಲ್ಲ ಹಾಕ್ಬಿಟ್ಟು ಒಂದು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಕಲರೇ ಚೇಂಜ್ ಆಯ್ತು. ಈಗ ಇದಕ್ಕೆ ನಾನು ವಿನೆಗರ್ ಸೇರಿಸ್ತೀನಿ. ನೋಡಿ, ವಿನೆಗರ್ ಸೇರಿಸ್ತಾ ಇದ್ದೀನಿ, 1 ಸ್ಪೂನು. ನೋಡಿ, ಈ ಥರ ಬಂದಿದೆ. ಈ ಟೈಮಲ್ಲಿ ಸ್ವಲ್ಪ ಕಾರ್ನ್ಫ್ಲವರನ್ನು ಕಲಿಸ್ಬಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಕಾರ್ನ್ಫ್ಲವರ್ ಕಲಿಸ್ಬಿಟ್ಟು ಇದು ಸ್ವಲ್ಪ ನೀರಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ನೀರು ಸೇರಿಸ್ತೀನಿ ನಾನು. ನೋಡಿ, ಈಗ ಇದು ಸ್ಟ್ರಕ್ಚರೇ ಚೇಂಜ್ ಆಯ್ತು. ಈಗ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ, ನಾನು ಸ್ವಲ್ಪ ನೀರು ಸೇರಿಸ್ತೀನಿ. ನೋಡಿ, ಇದೆಲ್ಲ ಆಗ್ತಾ ಇದೆ, ಸ್ವಲ್ಪ ಅಷ್ಟು ಬಿಡ ಆನ್ ಮಾಡಿದ್ದೆ. ಸರ್ವ್ ಮಾಡ್ಕೊಳ್ಳೋಣ ಈಗ. ನೋಡಿ, ಇದಾಗಿದೆ. ಈಗ ಇಷ್ಟಾದರೆ ಸಾಕು ನಮಗೆ. ಸರ್ವ್ ಮಾಡ್ಕೊಳ್ತೀನಿ ನಾನು. ಬರಲಿಲ್ಲ ಸೈಬಿಟ್ಕೊ.